ಎಲ್ಲರಿಗೂ ಜೈ ಶ್ರೀರಾಮ್ ಹರ್ ಹರ್ ಮಹಾದೇವ. ಇವತ್ ನಾವ್ ಅದೀವಿ ಕೇದಾರ್ನಾಥ್ದಾಗ. ಕೇದಾರ್ನಾಥ್ ಸೀರೀಸ್ ಲಾಗ್ ಪಾರ್ಟ್ 3 ನೋಡ್ರಿ. ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬರ್ರಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ದಾಗ ಇರ್ತೈತಿ. ಇವತ್ ನಾವ್ 12 ಜ್ಯೋತಿರ್ಲಿಂಗದಾಗ ಎಲ್ಲಾಕಿ ಟಫೆಸ್ಟ್ ಜ್ಯೋತಿರ್ಲಿಂಗ ಕೇದಾರ್ನಾಥ್ ಬಾಬಾದ ದರ್ಶನ ಮಾಡೋಣಂತ. ಕೇದಾರ್ನಾಥ್ ಬಾಬಾದ ದರ್ಶನ ಮಾಡ್ಬೇಕಂದ್ರ ಬಾಳ್ ಡಿಫಿಕಲ್ಟೀಸ್ ಫೇಸ್ ಮಾಡ್ಬೇಕಾಕೈತಿ. ಲಾಸ್ಟ್ ಲಾಗ್ ದಾಗ ನೋಡಿರ್ಬೋದು ನೀವು ಎಲ್ಲಾ ಡಿಫಿಕಲ್ಟೀಸ್ ಫೇಸ್ ಮಾಡಿ ನಾವು ಕೇದಾರ್ನಾಥಿಗೆ ಮುಟ್ಟಿವಿ. ಈಗ ನಾವು ದರ್ಶನ ಮಾಡೋಣಂತ. ಈ ವಿಡಿಯೋ ಲಾಸ್ಟ್ ಮಟ ನೋಡ್ತಿರ್ರಿ. ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ನಿಮ್ಗೆ ದರ್ಶನನೂ ಮಾಡಿಸ್ತೀನಿ ಅಂತ. ಹರ ಹರ್ ಮಹಾದೇವ್, ಜೈ ಶ್ರೀ ಕೇದಾರ್. ಫ್ರೆಂಡ್ಸ್, ಈಗ ಟೈಮ್ 7 ಗಂಟೆ ಆಗೈತಿ. ಈಗ ನಾವು ದರ್ಶನ ಮಾಡಕ್ಕೆ ಹೊಂಟಿವಿ. ಈಗ ಇಲ್ಲಿ ಸ್ನಾನ ಮಾಡಿದ್ದೀವಿ ರೀ. 100 ರೂಪಾಯಿ ಕೊಟ್ಟ ಬಿಸಿನೀರು ಕೊಡ್ತಾರ. ಇಲ್ಲಿ ಭಾಳ ಮಂದಿ ಇರ್ತಾರೆ ರೀ. ಕೇಳ್ಬೇಕಿಲ್ಲ, ಆಜು ಬಾಜು ಯಾರು ಕೇಳಿದ್ರೆ ಕೊಟ್ರೆ ಸ್ನಾನ ಮಾಡಿದ್ವಿ. ಟೆಂಟ್ ಗತೆ ಇರ್ತಾವೆ ಅಲ್ಲಿ. ಥಂಡಿಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆದೈತೆ ನೋಡ್ರಿ. ನಮ್ಮನೆ ಆದೈತೆ ನಮ್ಗೀಗ. ಇನ್ನೇನೋ ಒಮ್ಮೆ ದರ್ಶನ ಮಾಡಿದ್ವಿ ನಾವು. ಈಗ ಇನ್ನೊಮ್ಮೆ ಮಾಡತ್ತೀವಿ ದರ್ಶನ. ಫ್ರೆಂಡ್ಸ್, ಇದು ಕಾರಿಡೋರ್ ನೋಡ್ರಿ. ಇಲ್ಲಿಂದ ದರ್ಶನ ಮಾಡೋಕೆ ಪಾಳೆ ಐತಿ. ಈಗ ಪಾಳೆ ಹಚ್ಚಿ ದರ್ಶನ ಮಾಡೋಕೆ ಈಗ ದರ್ಶನ ಮಾಡೋಣ ಅಂತ. ನಿನ್ನೇನೋ ಒಮ್ಮೆ ಆಗಿದ್ದು ದರ್ಶನ, ಇನ್ನೊಮ್ಮೆ ಮಾಡಾಕತ್ತೀವಿ. ಫುಲ್ ಫ್ರೆಶ್ ಆಗಿವಿ ನೋಡ್ರಿ. ಚೊಕ್ಕ ಕರಿಬೇಕು ಅಂದು ಎಲ್ಲರೂ. ಹರ ಹರ್ ಮಹಾದೇವ್. ಬಾಬಾಗಳೆಲ್ಲ ಆಶೀರ್ವಾದ ಮಾಡತ್ತಾರೆ. ಹರ ಹರ್ ಮಹಾದೇವ್. ಕುಂದ್ರಾಕೆಲ್ಲ ವ್ಯವಸ್ಥೆ ಮಾಡ್ಯಾರ. ಇಂಥದ್ರಾಗ ವ್ಯವಸ್ಥೆ ಮಾಡ್ಬೇಕಂದ್ರೆ ಭಾಳ ಕಠಿಣ ಇರ್ತೈತಿ ಅಂದ್ರು ಮಾಡ್ಯಾರ. ಹರ ಹರ ಮಹಾದೇವ್. ನಮ ಪಾರ್ವತಿ ಪತೆ. ಹರ ಹರ ಮಹಾದೇವ್. ಜೈ ಶ್ರೀ ಕೇದಾರ್. ಜೈ ಶ್ರೀ ಕೇದಾರ್. ಪಾರ್ವತಿ ಪತೆ ಶಿವ. ಹರ ಹರ ಮಹಾದೇವ್. ಫ್ರೆಂಡ್ಸ್, ಇಲ್ಲಿ ಮಾರ್ನಿಂಗ್ 6 o'clock 12 o'clock ಮಟ್ಟ ಸ್ಪರ್ಶ ದರ್ಶನ ಮಾಡಕ್ ಅವಕಾಶ ಇರ್ತೈತಿ ನೋಡ್ರಿ. ಸ್ಪರ್ಶ ದರ್ಶನ ಅಂದ್ರೆ ಜ್ಯೋತಿರ್ಲಿಂಗಿಗೆ ಮುಟ್ಟಿ ನಾವು ದರ್ಶನ ಮಾಡಬಹುದು. ಜ್ಯೋತಿರ್ಲಿಂಗ ಸ್ಪರ್ಶ ದರ್ಶನ ಮಾಡಿದ್ರೆ ಬಾಳ ಪುಣ್ಯ ನೋಡ್ರಿ. ಮತ್ ನೀವು ಅಲ್ಲಿ ನೋಡಬಹುದು ಛತ್ರಪತಿ ಶಿವಾಜಿ ಮಹಾರಾಜರದ ಜೆಂಡಾ ಐತ್ ನೋಡ್ರಿ. ಇಲ್ಲಿ ಮಹಾರಾಜರದ ಫ್ಲಾಗ್ ನೋಡಿ ಬಾಳ ಅಂದ್ರೆ ಬಾಳ ಖುಷಿ ಅನಿಸ್ತ. ದರ್ಶನ ಮಾಡಕ ಎಲ್ಲಾ ಲೈನ್ ಪ್ರಕಾರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಏನ್ ದುಃಖ ಏನು ಆಗೋದಿಲ್ಲ. ನಾವೇನಾರ ಜಲ್ದಿ ದರ್ಶನ ಮಾಡ್ಬೇಕಂದ್ರೆ ಸ್ಪೆಷಲ್ ದರ್ಶನ ಮಾಡ್ಬೇಕ. 500 600 ರೂಪಾಯಿ ಮಟ್ಟ ರೊಕ್ಕ ಇರ್ತೈತಿ ನೋಡ್ರಿ. ಅದ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವ 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 ಶಿವಾಯ ನಮೋ. ಫ್ರೆಂಡ್ಸ್, ಇಲ್ಲಿ ಈಗ ಸ್ನೋಫಾಲ್ ಆಗತ್ತೆ ನೋಡ್ರಿ. ಫ್ರೆಂಡ್ಸ್, ಈಗ ಜಸ್ಟ್ ನಮ್ದು ದರ್ಶನ ಆಯ್ತು ನೋಡ್ರಿ. ಸ್ಪರ್ಶ ದರ್ಶನ ಆಯ್ತು ನಮ್ದು. ಅಂದ್ರೆ ಶಿವಲಿಂಗ ಮುಟ್ಟಾಕ್ ಕೊಟ್ರೆ ಭಾಳ ಅಂದ್ರೆ ಭಾಳ ಚಲೋ ಅನ್ಸತೈತಿ. ಹೆಂಗೆ ಹೇಳಿ ಅಂತ ಅರ್ಥ ಆಗ್ತಿಲ್ಲ. ನಿನ್ನೇನೋ ಒಮ್ಮೆ ದರ್ಶನ ಆಗಿತ್ತು, ಈಗ ಒಮ್ಮೆ ದರ್ಶನ ಆಯ್ತು. ಭಾಳ ಚಲೋ ಅನ್ಸತೈತಿ. ಥಂಡಿ ಮಾತ್ರ ಭಾಳ ಐತಿ. ನೋಡ್ಬೋದು ನೀವು, ಸ್ನೋಫಾಲ್ ಆಗತೈತಿ. ಫುಲ್ ಹೆವಿ ಆಗತ್ತೆ ಸ್ನೋಫಾಲ್. ಥಂಡಿ ಭಾಳ ಕೆಟ್ಟೈತಿ. ಇದು ಸ್ನೋ ನೋಡಕ್ಕೆ ಚಂದ ಅಂದೈತಿ, ಬಟ್ ತ್ರಾಸ ಭಾಳ ಆಗ್ತೈತಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಕೇದಾರ್ನಾಥ್ ಮಂದಿರ ಹಿಂದ ಭೀಮಶಿಲಾ ಕಡೆ. ಇದು ಭೀಮಶಿಲಾ ಕಲ್ ಏನೈತ್ ನೋಡ್ರಿ. 2013 ಏನ್ ಫ್ಲಡ್ಸ್ ಬಂದಿದ್ದು ನೋಡ್ರಿ. ಪೂರಾ ಉತ್ತರಾಖಂಡ ಮುಳುಗಿತ್ತ. ಬಟ್ ಕೇದಾರ್ನಾಥ್ ಮಂದಿರಿಗೆ ಏನೇನಾಗಿಲ್ಲ ನೋಡ್ರಿ. ಮಂದಿರಿಗೆ ಪ್ರೊಟೆಕ್ಟ್ ಮಾಡಿದ್ದ ಇದು ಭೀಮಶಿಲಾ ಕಲ್ಲ. ಪಾಂಡು ಪುತ್ರ ಭೀಮ ಈ ಕಲ್ದಾಗ ವಿರಾಜಮಾನ ಆಗಿದ್ರಂತ. ಅವರ ಮಂದಿರಿಂದ ರಕ್ಷಣೆ ಮಾಡ್ಯಾರಂತ. ಅದಕ್ಕೆ ಈ ಕಲ್ಲಿಗೆ ಭೀಮಶಿಲಾ ಕಲ್ ಅಂತ ಹೇಳಿ ಕರೀತಾರ. ಎಲ್ಲಾರು ದರ್ಶನ ಮಾಡ್ಕೋರಿ. ಕ್ರೇನ್ ಬಂದೈತ್ ನೋಡ್ರಿ. ಇಲ್ಲಿ ಕ್ರೇನ್ ಇಲ್ಲಿ ಹೆಂಗ್ ಬಂದೈತೆ ಅಂತ ಹೇಳಿ ನಿಮ್ಗೆ ಅನ್ಸಿರ್ಬೋದು. ಕ್ರೇನಿಂದೆಲ್ಲ ಪಾರ್ಟ್ಸ್ ಒಂದೊಂದೊಂದು ತೊಗೊಂಬಂದು ಹೆಲಿಕಾಪ್ಟರ್ದಾಗ ತೊಗೊಂಬಂದು ಇಲ್ಲಿ ಬಂದು ಅಸೆಂಬ್ಲಿ ಮಾಡ್ಯಾರ ಅವರು. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಆದಿಗುರು ಶಂಕರಾಚಾರ್ಯ ಅವರದ ಸಮಾಧಿ ಕಡೆ. ಆದಿಗುರು ಶಂಕರಾಚಾರ್ಯ ಅವರು 8ನೇ ಶತಮಾನದಾಗ ಕೇದಾರ್ನಾಥ್ ಮಂದಿರ ಪುನಃ ನಿರ್ಮಾಣ ಮಾಡಿಸ್ಯಾರ. ಫ್ರೆಂಡ್ಸ್ ನೋಡಬಹುದು ಹಿಂದೆ ಮಂದಿರ ಕೇದಾರನಾಥ್ ಮಂದಿರ ನೀವು ದರ್ಶನ ಮಾಡ್ಕೋರಿ. ಇಲ್ಲಿಂದ ಒಳಗೆ ಮೊಬೈಲ್ ಅಲಾವ್ ಇಲ್ಲ,
ನಮ್ದು ಈಗ ದೇಶ ದರ್ಶನ ಆತ. ಸ್ನೋಫಾಲ್ ನೋಡೋದ ಫುಲ್ ಹೆವಿ ಬರಾಕತ್ತೈತಿ. ಸ್ನೋಫಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರಾಕತ್ತೈತಿ. ನೋಡ್ರಿ ಮಂದಿರ ನೋಡ್ರಿ. ಇದು ನಮ್ದು ಭಾಳ ದೊಡ್ಡ ಕನಸಿತ್ತು. 2023 2 ವರ್ಷಲೇ ಹಿಂದೆ ಕನಸ್ಕೊಂಡಿದ್ವಿ. ಇವತ್ತು ಫೈನಲಿ ಇವತ್ತು ಸಕ್ಸಸ್ ಆಗೈತಿ. ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗೈತಿ ಇವತ್ತು. 2ನೇ ಸಲ ದರ್ಶನ ಆತ. ಫ್ರೆಂಡ್ಸ್ ಇಲ್ಲೇ ಈಗ ಚಾ ಕುಡಿದ್ವಿ. ಚಾ 30 ರೂಪಾಯಿ ನೋಡ್ರಿ. ಮತ್ತೆ ಏನೇನು ರೂಪಾಯಿಗಿಲ್ಲ. ಮತ್ತೆ ಏನು ಮಾಡಕ್ಕೆ ಬರೋದಿಲ್ರಿ, ಯಾಕಂದ್ರೆ ಅವರು ಅಲ್ಲಿಂದ ತಳಗಿಂದ ಎತ್ಕೊಂಡ್ಬಂದು ಎಲ್ಲ ಸಾಮಾನೆಲ್ಲ ಎತ್ಕೊಂಡ್ಬಂದು ಚಾ ಮಾಡಿರ್ತಾರೆ. ಎಲ್ಲ ಕಾಸ್ಟ್ಲಿ ಇರ್ತಾವ್ರಿ. ಇಲ್ಲ ಏನು ಮಾಡಕ್ಕೆ ಬರೋದಿಲ್ಲ. ಫ್ರೆಂಡ್ಸ್ ಇಲ್ಲಿ ಆದ ವಿಡಿಯೋ ಮಾಡೋದಿತ್ತು, ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಭಾಳ ಕೆಟ್ಟ ಸ್ನೋ ಐತಿ. ಸ್ನೋ ಫುಲ್ಲೇ ಐತಿ. ಇದು ಸ್ನೋ ನೋಡಕ್ಕೆ ಚಂದ ಕಂತೈತಿ, ಬಟ್ ಥಂಡಿ ಮಾತ್ರ ಭಾಳ ಇರ್ತೈತಿ. ಒಂಥರ ಮಳೆ ಬಂದಂಗೆ ರೀ. ಇದು ಸ್ನೋ ಬಂದು ಮೈ ಮ್ಯಾಗ ಬೀಳ್ತೈತಿ, ಮೈಯೆಲ್ಲ ಹಸಿ ಆಗಿಬಿಡ್ತೈತಿ. ಇದು ಒಂಥರ ಭಾಳ ಕೆಟ್ಟೈತಿ ಸ್ನೋ. ಈಗ ಬಟ್ ನೋಡಿದ್ದೀವಿ, ಸ್ನೋ ನೋಡಿದ್ವಿ. ಫ್ರೆಂಡ್ಸ್ ಇದ ಮಂದಿರಿಂದ ಕಾರಿಡೋರ್. ನಾವೇನಾರು ದರ್ಶನ ಮಾಡ್ಬೇಕಂದ್ರೆ ಇಲ್ಲಿಂದ ಲೈನ್ ಹಚ್ಬೇಕು ನೋಡ್ರಿ. ಮತ್ ಇದ ನಮ್ದು ರೂಮ್. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಕತ್ತೈತಿ ನೋಡ್ರಿ. ಇಲ್ಲೇ ನೋಡ್ಬೋದು ಹಿಮ ಪರ್ವತ ಐತ್ ನೋಡ್ರಿ. ಮತ್ ಇದ ನೋಡ್ರಿ ನಮ್ ರೂಮ್. ಸಾಮಾನೆಲ್ಲ ಹತ್ರ ಒಗದಾಡಿ ಬಿಟ್ಟಿವಿ. ಬಾಯ್ಸ್ ರೂಮ್ ಅಂದ್ರೆ ಹಿಂಗ ನೋಡ್ರಿ. ಮತ್ ಇವ್ರ ಏನ್ ಬೆಡ್ಶೀಟ್ ಕೊಟ್ಟಾರ ನೋಡ್ರಿ, ಬಾಳ ದಪ್ಪ ಅದಾವ್ರಿ. ಇವ್ ಗಾದಿ ಇದ್ದಂಗ ಅದಾವ. ಇಂತ ದಪ್ಪಂದು ಬೆಡ್ಶೀಟ್ ಹೊಚ್ಕೊಂಡ್ರು ರಾತ್ರಿ ಬಾಳ ಅಂದ್ರೆ ಬಾಳ ಕೆಟ್ಟ ಥಂಡಿ ಹತ್ತತಿತ್ತ. ಫ್ರೆಂಡ್ಸ್ ನೋಡ್ರಿ, ಇವ್ರು ಇಲ್ಲೆಲ್ಲ ಈ ಥರ ಎಲ್ಲ ಮಾಡ್ಯಾರ. ಹೆಂಗೆ ಕಟ್ಟ್ಯಾರ ಅಂದ್ಕೊಂತೀನಿ. ನಮ್ಗೆ ಅಲ್ಲಿಂದ ಹತ್ತಾಕ ಬರಲಿಲ್ಲ. ಇವೆಲ್ಲ ಸಾಮಾನು ಆಗ್ತಾವಿಲ್ಲ, ಹೆಂಗೆ ತೊಗೊಂಬಂದಾರ ಅಂತ ಗೊತ್ತಾಗೋದಿಲ್ಲ. ಮತ್ತು ಇಲ್ಲಿ ಪಾಲ್ಕಿದವ್ರು ಇರ್ತಾರಲ್ಲ, ಹೆಂಗೆ ಕೆಲಸ ಮಾಡ್ತಾರೋ ಏನು. ನಮ್ದಷ್ಟು ವೇಟ್ ಇರ್ತಿರ್ತಾರ, ಅಷ್ಟು ಒತ್ಕೊಂಡು ಅಡ್ಡಾಡ್ತಿರ್ತಾರೆ ಅವ್ರು. ಮತ್ತು ಇಷ್ಟೆಲ್ಲ ಕಟ್ಟಬೇಕು ನೋಡ್ರಿ. ಇದೊಂದು ಪೂರ ಕಾರಿಡೋರ್ ಕಟ್ಟ್ಯಾರಿಲ್ಲ. ಇವೆಲ್ಲ ಕಟ್ಟಬೇಕಂದ್ರೆ ಹಂಗೆ ಇಲ್ರಿ. ಸಿಮೆಂಟ್ ಉಸುಕ ಮತ್ತು ಕೆಬ್ಬಣ ಬಾರ್ ಬಿಲ್ಡಿಂಗ್ ಇವು ಅಂತೇಳಿ 108 ಇರ್ತಾವೆ ಮನೆ ಕಟ್ಬೇಕಂದ್ರೆ. ಇದು ಕಟ್ಟ್ಯಾರ ಅಂತ ಹೇಳಿದ್ರೆ ಮತ್ತೆ ಗ್ರೇಟ್ ಅವ್ರು. ಇಂಥ ಥಂಡಿದಾಗ ಇಂಥ ಇದ್ರಾಗ ಕಟ್ಟ್ಯಾರ ಅಂದ್ರೆ ಮತ್ತೆ ಹೌದು ಅನ್ಬೇಕು. ನಮ್ಗೆ ನಡ್ಕೊಂಡು ಬರೋಕೆ ಆಗಲಿಲ್ಲ. ಇನ್ನೊಂದು ಅವ್ರಿಗೆ ರೂಢ ಆಗಿರ್ತೈತಿ ಬಿಡ್ರಿ, ಯಾಕಂದ್ರೆ ಇದು ಕ್ಲೈಮೇಟಿಗೆ ಸೆಟ್ ಆಗಿರ್ತೈತಿ. ಬಟ್ ಇಲ್ಲಿ ಕೆಲಸ ಮಾಡೋದು ಹೇಳ್ರಿ ಅವರು, ಅಲ್ಲಿಂದ ಹೊತ್ಕೊಂಬರೋದು ಹೇಳ್ರಿ ಅವರು. ಹೌದು ಅನ್ಬೇಕು ಬಿಡ್ರಿ. ಫ್ರೆಂಡ್ಸ್ ಈಗ ಕೇದಾರ್ನಾಥ್ ಮಂದಿರ ಈಗ ಬಂದಾಗಿತ್ತು ನೋಡ್ರಿ. ಈಗ ಟೈಮ್ 1:30 ಹಂಗಾಗಿತ್ತು. 2:30 ಮಟ ಬಂದಿರ್ತೈತಂತ. ಆಮೇಲೆ ಮತ್ತೆ ತೆಗಿತಾರಂತ. ಆಮೇಲೆ ಮತ್ತೆ ನಮ್ಗೆ ದರ್ಶನ ಮಾಡೋಕೆ ಅವಕಾಶ ಇರ್ತೈತಂತ. ಈಗ ನಾವು ಹೊಂಟಿವಿ ಕಾಲ್ಬರೋ ಟೆಂಪಲಿಗೆ. ಅಲ್ಲಿ ಹೋಗಿ ಮತ್ತೆ ದರ್ಶನ ಮಾಡೋಣಂತ. ಕ್ಲೈಮೇಟ್ ಸ್ವಲ್ಪ ಚಲೋ ಆಗೈತೆ ನೋಡ್ರಿ. ಈಗ ಸ್ವಲ್ಪ ಲೈಟಾಗಿ ಸ್ನೋ ಬರತೈತಿ. ಆಗಲ್ಲಿ ಬಿಸಿಲು ಬಿದ್ದಿತ್ತು, ಮಸ್ತ್ ಬಿಸಿಲು ಬಿದ್ದಿತ್ತು. ಈಗ ಹೋಗಿ ನೋಡಿ. शिव कैलाशों के वासी धौली धारों के राजा शंकर संकट हरणा शंकर संकट हरणा. ಫ್ರೆಂಡ್ಸ್ ಈಗ ಮತ್ತೆ ಕಾಲ್ಬರೋ ಬಾಬಾ ಟ್ರೆಕ್ಕಿಂಗ್ ಮಾಡಕತ್ತೀವಿ. ಇದು ಫುಲ್ ಎರ್ಕಿದಾಗೈತಿ. ಕೇದಾರ್ನಾಥ್ ಮಂದಿರ್ಲೆ ಒಂದು 500-600 ಮೀಟ್ರ್ ಐತೆ ನೋಡ್ರಿ ಅಂದಾಜಾಗ. ಭಾಳೇನು ದೂರ ಇಲ್ಲ. ಹೊಂಟೀವಿ ಈಗ ರಿಟರ್ನ್ ಟ್ರೆಕ್ ಮಾಡ್ಬೇಕ್ರಿಪ್ಪ. ಇದು ಮತ್ತೆ ಈಗ ಟೈಮ್ 2 ಗಂಟೆ ಆಯ್ತು ನೋಡ್ರಿ ಇಲ್ಲಿ. ಫ್ರೆಂಡ್ಸ್ ಇಲ್ಲಿ ಕ್ಲೈಮೇಟಿಂದ ಏನಂದ್ರೆ ಏನು ಹೇಳಕ್ಕೆ ಬರೋದಿಲ್ಲ ರೀ. ಇಲ್ಲಿ ಯಾವಾಗ ಬೇಕಾದ ಬಿಸಿಲು ಬೀಳ್ತೈತಿ, ಯಾವಾಗ ಬೇಕಾದ ಮಳೆ ಬರ್ತೈತಿ, ಯಾವಾಗ ಬೇಕಾದ ಸ್ನೋ ಬೀಳ್ತೈತಿ. 3 ಎಕ್ಸ್ಪೀರಿಯನ್ಸ್ ಹಾಕೋದು ನೋಡ್ರಿ ಇಲ್ಲಿ. ಗಾಳಿ, ಮಳೆ, ಬರಪ್ಪ, ಬಿಸಿಲು ಎಲ್ಲ ಯಾವಾಗ ಬೇಕಾದ್ರೆ ಬೀಳ್ತೈತಿ ನೋಡ್ರಿ. ಅದಕ್ಕೆ ನಾವು ಏನೇನು ಬೇಕು ಎಲ್ಲ ಕ್ಯಾರಿ ಮಾಡ್ಕೊತಾರೆ ಬರ್ಬೇಕು. ಇಲ್ಲಿಂದ ಮಂದಿರ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ. ಎಲ್ಲ ಕಡೆ ಸ್ನೋಫಾಲ್ ಐತಿ. ಹುಡುಗರು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರತ್ತಾರ. ಫ್ರೆಂಡ್ಸ್ ಈಗ ನಾವು ಫೈನಲಿ ಬಂದ್ವಿ ಕಾಲ್ಬರೋ ಮಂದಿರಿಗೆ. ಈಗ ಪಟ ದರ್ಶನ ಮಾಡೋಣ ಅಂತ. ಕಾಲ್ಬರೋದು ಕೇದಾರ್ನಾಥ್ ಜ್ಯೋತಿರ್ಲಿಂಗಿನ ದರ್ಶನ ಮಾಡ್ಕೊಂಡು ಕಾಲ್ಬೈರೋವಿಂದ ನಾವು ದರ್ಶನ ಮಾಡಲಿಲ್ಲ ಅಂದ್ರೆ ನಮ್ದು ಇದು ಯಾತ್ರಾ ಇನ್ನು ಕಂಪ್ಲೀಟ್ ಅಂತ. ಅದಕ್ಕೆ ದರ್ಶನ ಮಾಡೋಕೆ ಬಂದೀವಿ. ದರ್ಶನ ಮಾಡೋಣ ಅಂತೀಗ. ಗಂಟೆ ಐತಿಲ್ಲ, ಗಂಟೆ ಇಡೋಣ.
ಫ್ರೆಂಡ್ಸ್, ನಾವು ಕೇದಾರ್ನಾಥ್ ಜ್ಯೋತಿರ್ಲಿಂಗಿನ ದರ್ಶನ ಮಾಡಿ ನಾವು ಕಾಲಭೈರವ ಬಾಬಾದ ದರ್ಶನ ಮಾಡಲಿಲ್ಲ ಅಂದ್ರೆ ನಮ್ದು ಇದು ಯಾತ್ರಾ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ. ಕಾಲಭೈರವ ಬಾಬಾ ಈ ಪೂರಾ ಕೇದಾರ್ ಘಾಟಿಗೆ ರಕ್ಷಣೆ ಮಾಡ್ತಾರಂತ. ಮತ್ ಇಲ್ಲಿಂತ್ರ ಪೂರಾ ಕೇದಾರ್ ಘಾಟಿದ ವ್ಯೂ ಕಾಣ್ತೈತಿ ನೋಡ್ರಿ. ಈಗ ಆರತಿ ಆಗತೈತಿ, ಆರತಿ ನೋಡೋಣ ಅಂತ ನಾವೀಗ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವವಾರಿಯು, ಗೊತ್ತಿರುವುದೊಂದೇ ದೈವವಾರಿಯು. ഉള്ളായേറിന്ന നിലപിടികെ പിതിടുന്ന മോയ സന്നിധികൾ ಕಾಪು ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ಫ್ರೆಂಡ್ಸ್, ಅರ್ಧ ತಾಸ್ದಾಗ ಹೋಗಿ ಬಂದ್ವಿ ನೋಡ್ರಿ. ಕಾಲಭೈರವ ಬಾಬಾದ ದರ್ಶನ ಮಾಡ್ಕೊಂಡ್ ಬಂದ್ವಿ. ಮತ್ತೆ ಈಗ ಮಂದಿರ ಕಡೆನೇ ಬಂದ್ವಿ. ಈಗಿಂದ ಮತ್ತೆ ನಮ್ದು ರಿಟರ್ನ್ ಟ್ರ್ಯಾಕ್ ಚಲೋ. ನಮ್ಮ ಫೈನಲ್ ದರ್ಶನ ಮಾಡಿಸ್ತೀನಿ ಅಂತ ಮಂದಿರಿಂದ ಹೊರಗಿಂದ. ಫ್ರೆಂಡ್ಸ್, ನೀರಿನ ಫೋರ್ಸ್ ನೋಡ್ಬೋದು ಭಾಳ ಐತಿ. ಮಂದಾಕನಿ ರಿವರ್ ನೋಡ್ರಿ. ಮತ್ತು ಹಿಂದೆ ನೋಡೋ ಬಂದೀವಿ ಹಿಮಾಲಯ ಐತಿ. ಅಲ್ಲಿ ಹಿಮಾಲಯಲ್ಲೇ ಬರತೈತಿ ನೋಡ್ರಿ ಇದು ಹರಿದು. ಮತ್ತು ಮಂದಿರ ಕಡೆ ಬಂದೀವಿ ನೋಡ್ರಿ. ಮಂದಿರ ಹಿಂಗೆ ಕಾಣ್ತೈತಿ ಹಿಂದಿಂದ. ಫ್ರೆಂಡ್ಸ್, ಈಗ ಮತ್ತೆ ಮಂದಿರ ಕಡೆ ಬಂದೀವಿ ನಾವು. ಇಲ್ಲಿ ಮತ್ತೆ ಬಿಸಿಲು ಬಿತ್ತು ನೋಡ್ರಿ. ಬಿಸಿಲು ಬಿತ್ತು ಅಂದ್ರೆ ಏನೋ ಒಂದು ಖುಷಿ ಆಗತೈತಿ. ಇಲ್ಲಿ ಅಷ್ಟು ಥಂಡ್ ಐತಿ ನೋಡ್ರಿ. ಇಲ್ಲಿ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಬಿಸಿಲು ಬಿತ್ತಂದ್ರೆ ಭಾಳ ಖುಷಿ ಆಕೈತಿ ನೋಡ್ರಿ. ಇಲ್ಲಿ ಅಷ್ಟು ಮಸ್ತ್ ಅನಿಸ್ತೈತಿ ನೋಡ್ರಿ. ಇಲ್ಲಿ ಮಂದಿರ, ಈ ಮಂದಿರ ನೋಡಿದ್ರೆ ಏನೋ ಒಂದು ಇಮೋಷನ್ ಆಗಿಬಿಡ್ತೈತ್ರಿಪ್ಪ ಕರೆ. ಯಾಕಂದ್ರೆ ಅಲ್ಲಿಂದ ನಾವು ಕಷ್ಟಪಟ್ಟು ಬಂದಿರ್ತೀವಿ. ಏನೋ ಒಂದು ಫುಲ್ ಎನರ್ಜಿ, ಫುಲ್ ಇಮೋಷನ್. ಕಣ್ಣಾಗ ನೀರು ಬಂದಿದ್ದು ನಂಗೆ ನಿನ್ನೆ. ಅಪ್ಪ, ಸ್ವರ್ಗನ ರೀ ಇದು, ಖರೇನು ಸ್ವರ್ಗನ ಇದೆ. ಶಿವನ ದರ್ಶನ ಈಸಿಯಾಗಿ ಸಿಗೋದಿಲ್ಲ, ಹೌದಿಲ್ರಿ? ಮಹಾದೇವನ ದರ್ಶನ ಲಘು ಈಸಿಲಾಗಿ ಸಿಗೋದಿಲ್ಲ. ನಾವು ಕಷ್ಟಪಟ್ರನ್ನ ಸಿಗೋದು. ಕಷ್ಟಪಡಬೇಕಾರಿ ಒಂದು ದರ್ಶನ ಮಾಡ್ಬೇಕಂದ್ರೆ ಶಿವನ ದರ್ಶನ. ಫ್ರೆಂಡ್ಸ್, ಇನ್ನೊಮ್ಮೆ ಲಾಸ್ಟ್ ಟೈಮ್ ನೀವು ದರ್ಶನ ಮಾಡ್ಕೊಂಡ್ಬಿಡ್ರಿ. ನಾವು ದರ್ಶನ ಮಾಡ್ಕೊಂಡಿವಿ ನೋಡ್ರಿ. ಮಂದಿರ ಸುಂದರವಾಗಿ ಕಾಣಕತ್ತೈತಿ ನೋಡ್ರಿ. ಈಗ ಕ್ಲೈಮೇಟ್ ಇಲ್ಲಿ ಫುಲ್ ಚೊಕ್ಕ ಬಿಸಿಲು ಬಂದೈತಿ. ಮಂದಿರ ಭಾಳ ಅಂದ್ರೆ ಭಾಳ ಸುಂದರವಾಗಿ ಕಾಣಕತ್ತೈತಿ. ಫ್ರೆಂಡ್ಸ್, ಈಗ ಮತ್ತೆ ರಿಟರ್ನ್ ಟ್ರೆಕ್ಕಿಂಗ್ ಮಾಡತ್ತೀವಿ ನೋಡ್ರಿ. ಮನೇಲಿ ಮಂದಿರ ಕಡೆ ಇದೀವಿ. ಹೋಗ್ಬೇಕು ನೋಡ್ರಿ. ಇಲ್ಲಿ ಅದೀವಿ. ಇಲ್ಲಿಂದ ಮತ್ತೆ ಹೋಗ್ಬೇಕಾ? ಫ್ರೆಂಡ್ಸ್, ಟೋಟಲ್ ನಾನು 8 ಜ್ಯೋತಿರ್ಲಿಂಗಿಂದ ದರ್ಶನ ಮಾಡೀನಿ. ಇದೊಂದು 9ನೇ ಜ್ಯೋತಿರ್ಲಿಂಗ. ಮಹಾಕುಂಭಿನ ದರ್ಶನ ಮಾಡೀನಿ. 4 ಧಾಮ್ದಾಗ 2 ಧಾಮಿನ ದರ್ಶನ ಮಾಡೀನಿ. ಬಟ್ ಯಾವತ್ತೂ ನಾನು ಇಮೋಷ್ನಲ್ ಆಗಿಲ್ಲ. ಕೇದಾರ್ನಾಥಿಗೆ ಯಾವಾಗಿನ ದರ್ಶನ ಆಯ್ತು ನೋಡ್ರಿ. ಇಲ್ಲಿ ಖರೇನು ಇಮೋಷ್ನಲಿ ಕನೆಕ್ಟ್ ಆಗಿದೆ ನಾನು. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಮಠ ಬಂದಿರ್ತೀವಲ್ರಿ ನಡ್ಕೊಂಡು 22 ಕಿಲೋಮೀಟ್ರ್. ಖರೇನು ಮತ್ತು ಈಗ ಹೋಗಿ ಮನಸ್ಸು ಬರತ್ತಿಲ್ಲ ನಮಗೀಗ. ಇಮೋಷ್ನಲ್ ಆಗ್ಬಿಟ್ಟು ಪೂರ. ಯಾವತ್ತೂ ನಾನು ಈ ಥರ ಆಗಿದ್ದಿಲ್ಲ. ಎದಕ್ಕನ ಆತೈತಿ, ಆ ದೇವ್ರದ ಶಕ್ತಿ ಅದ. ಫ್ರೆಂಡ್ಸ್, ಈ ಥರ ಪೋಲ್ದಾಗ ನಂಬರ್ ಬರ್ತಿರ್ತಾರೆ. ಈಗ ನೋಡಿರಿ, ನಾನು ಇಲ್ಲದೀನಿ, ನಮ್ಮ ಫ್ರೆಂಡ್ ಮುಂದೆ ಅದಾನ. ಈಗ ನಾ ಎಲ್ಲದೇನು ಕೇಳಿದ್ರೆ ಈ ಪೋಲ್ ನಂಬರ್ ಹೇಳೋದು. ಆ 501 ಅಂತಿತ್ತು. ಟೋಟಲ್ 1ನಲ್ಲಿ 501 ಮಠ ಐತೆ ನೋಡ್ರಿ. ಯಾರು ಮಿಸ್ ಆತಂದ್ರೆ ಇನ್ನು ಮುಂದೆ ಆದ್ರೆ ಈ ಥರ ಹೇಳ್ಬೇಕು. ಏರೋ ಮುಂದೆ ತ್ರಾಸ ಆಕೈತಿ. ಇಳಿಯೋ ಮುಂದೆ ಮಾತ್ರ ಆರಾಮ್ ಬರ್ತೀವಿ ನೋಡ್ರಿ. ಪಟ 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 ಬರ್ತೀವಿ. ಎಲ್ಲೂ ಕುಂದ್ರಬೇಕು ಅನ್ಸೋದೇ ಇಲ್ಲ. ಯಾಕಂದ್ರೆ ಇಳಿಕೆ ಐತಿ. ಆಲ್ಮೋಸ್ಟ್ ಅಲ್ಲೆಲ್ಲ ಡೌನಲ್ಲಿ ಐತಿ. ಬರೋ ಮುಂದೆ, ಹೋಗೋ ಮುಂದೆ ಏರಿಕೆ ಐತಿ. ಹೋಗೋ ಮುಂದೆ ಭಾಳ ತ್ರಾಸ ಆತ. ಈಗ ಬಟ 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 ಬರತ್ತಿ ನೋಡ್ರಿ. ಏನು ತ್ರಾಸ ಆಗ್ತಿಲ್ಲ. ವಿಷಯ ಹೆಂಗೆ ಅನ್ಸಾತಿ? ಬರೋ ಮುಂದೆ ತ್ರಾಸ ಆಗೈತಿ. ತ್ರಾಸ ಏನಿಲ್ಲ. ಲೈಟ್ ಕಾಲು ಪ್ರಾಬ್ಲಮ್ ಇತ್ತು. ಈಗ ಲೈಟ್ ಪ್ರಾಬ್ಲಮ್. ಫ್ರೆಂಡ್ಸ್, ಇಲ್ಲಿ ಬಂದ್ರೆ ನೋಡ್ರಿ, ಊಟ ಮಾಡಬಾರ್ದು. ನಾವು ಊಟ ಮಾಡಿಲ್ಲ ಈಗ. ಅಂದ್ರೆ ಲೈಟಾಗಿ ತಿನ್ನಾಕತ್ತೀವಿ. ಡ್ರೈ ಫ್ರೂಟ್ಸ್, ವಿಶ್ವಾಸ ಒಂದು ಪ್ರೋಟೀನ್ ಬಾರ್ ಅಂತೇಳಿ ಮಾಡ್ಕೊಂಬಂದಿದ್ದ ಅದು. ಮತ್ತು ಭಾಳಷ್ಟು ಇನ್ನೊಮ್ಮೆ ಅಷ್ಟು ಡ್ರೈ ಫ್ರೂಟ್ಸ್ ಅಂತ ಅಷ್ಟೇ ತಿನ್ನೋದು. ಲೈಟಾಗಿ ತಿನ್ನೋದು. ಚಹಾ ಕುಡಿಯೋದು ಅಂತ ಅಷ್ಟೇ.
ಜಾಸ್ತಿ ಊಟ ಮಾಡಿದ್ರೆ ಇರೋಕ್ಕಾಗೋದಿಲ್ಲ. ಮತ್ತು ಚಟ ಮಾಡಬಾರ್ದು ನೋಡ್ರಿ. ಮೇನ್ ಎಲ್ಲಕ್ಕೆ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಅದ ನೋಡ್ರಿ, ಚಟ ಮಾಡಬಾರ್ದು. ಇಲ್ಲ ಆಗೋದಿಲ್ಲ, ಇರೋಕ್ಕೂ ಆಗೋದಿಲ್ಲ, ಇಳಿಯೋಕ್ಕೂ ಆಗೋದಿಲ್ಲ ಚಟ ಮಾಡಿದ್ರೆ. ಇವಷ್ಟ. ಈಗ ಕ್ಲೈಮೇಟ್ 5 ನಿಮಿಷಕ್ಕೆ ಚೇಂಜ್ ಆಗಿರ್ತಿದ್ರಿ ಇಲ್ಲಿ. ಈಗ ನೋಡ್ರಿ ಮಳೆ ನಿಂತೈತಿ, ಆಮೇಲೆ ಮತ್ತೆ ಮಳೆ ಬರೋಕೆ ಚಲೋ ಬರ್ತೈತಿ. ಹಿಂಗಿಲ್ಲ ಕ್ಲೈಮೇಟಿಂದ ಹೇಳಕ್ಕೆ ಬರೋದಿಲ್ಲ. ಹೊಂಟೇವಿ ಗೌರಿಕೊಂಡು ಮಠ. ಈಗ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು, ಅಣ್ಣಾರಿಗೆ ಕಾಲು ಆಗೈತಿ ಅಂದ್ರೂ ಹತ್ತು ಬರತ್ತಾರ ನೋಡ್ರಿ. ಗ್ರೇಟ್ ರೀ ಇವ್ರು. ಮತ್ತು ನಮ್ಗೆ ಹತ್ತಾಕ ಇಷ್ಟು ತ್ರಾಸ ಆತ. ಭಯ ಕಾಸಿ ಹೋ ಭಯ ಕಾಸಿ ನೇಪಾಳ ಸೇವ್ ನೇಪಾಳದವ್ರು ಅಂತ ನೋಡ್ರಿ. ಇವ್ರು ಕಾಲು ಆಗೈತಿ ಅಂದ್ರೂ ಬರಾಕತ್ತಾರ. ಇಲ್ಲಿ ಇನ್ನೊಂದು ಏನಂದ್ರೆ ಕೆಲವಷ್ಟು ಸಣ್ಣ ಹುಡುಗರು ನಡ್ಕೊಂಬರಾಕತ್ತಾರ, ಮತ್ತು ಏಜ್ ಆದವ್ರು ಅವರು ನಡ್ಕೊಂಬರಾಕತ್ತಾರ. ಮತ್ತು ಎಲ್ಲಾಕಿ ಏನಂದ್ರೆ ನಮ್ಮ ಏಜ್ ಹುಡುಗರು ಕುದುರೆ ಮ್ಯಾಗ ಹೊಂಟಾರ. ಏನು ಹೇಳ್ಬೇಕ್ರಿ, ಒಬ್ಬರು ಬಾಡಿದಾಗ ನನ್ನ ಸ್ಟ್ಯಾಮಿನಾ ಇರ್ತೈತಿ, ಒಬ್ಬೊಬ್ಬರು ಬಾಡಿದಾಗ ನನ್ನ ಕೆಪಾಸಿಟಿ ಇರ್ತೈತಿ. ಅದ್ರ ಮ್ಯಾಗ ಡಿಪೆಂಡ್ ಆಗ್ತೈತೆ ಅದು. ಫ್ರೆಂಡ್ಸಿಗೆ ಟೈಮ್ ಸಂಜೆಗೆ 6:30 ಆಗೈತಿ. ಅವಾಗ ಕತ್ಲಾತ್ ನೋಡ್ರಿ, ಪೂರಾ ಎಲ್ಲ ಕಡೆನೂ ಕತ್ಲಾಗೈತಿ. ನೋಡ್ಬೋದು ನೀವು, ಇಲ್ಲೊಂದು ಸ್ಟ್ರೀಟ್ ಲೈಟ್ ಐತಿ, ಅಲ್ಲೆಲ್ಲ ಸ್ಟ್ರೀಟ್ ಲೈಟ್ ಅದಾವ. ಬಟ್ ರಾತ್ರಿ ಟ್ರೆಕ್ಕಿಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಐತ್ರಿ, ಸ್ವಲ್ಪ ಅಲ್ಲ ಭಾಳ ಡಿಫಿಕಲ್ಟಿ ಐತ್ರಿ ಅದು. ಡೇ ಟೈಮ್ದಾಗ ಮಾಡ್ಬೋದು, ಯಾಕಂದ್ರೆ ತೆಗ್ ಎಲ್ಲೆಲ್ಲಿ ಇರ್ತಾವೆ ಎಲ್ಲೆಲ್ಲಿ ಅಂತೇಳಿ ಗೊತ್ತಾಗೋದಿಲ್ಲ ನಮ್ಗೆ. ಹಾಗಾಗಿ ರಾತ್ರಿ ಟ್ರೆಕ್ ಮಾಡೋದು ಡಿಫಿಕಲ್ಟ್ ಐತಿ. ಮತ್ತು ಹುಡುಗರು ಬಂದ್ರೆ ಸ್ವಲ್ಪ ಹಿಂದೆ ಮುಂದಾಗಿರೋ ನಾವು ಹುಡುಗರು. ಮತ್ತು ಹೆಂಗೆ ಅನ್ಸಪ್ಪ ಎನರ್ಜಿ ಹತ್ತೊಂಬಂದು ಹೆಂಗೆ ಅನ್ಸುತ್ತೆ? ಭಾಳ ಕಷ್ಟ, ಇಳಿಯೋ ಮುಂದೆ ಭಾಳ ಇದೆ, ಭಾಳ ಈಸಿ ಆರಾಮ. ಈಗ ನೋಡ್ರಿ 3 ಗಂಟೆಗೆ ಚಾಲೂ ಮಾಡಿದ್ವಿ ನಾವು, 6:30 ಅಂದ್ರೆ ಅರ್ಧ ದಾರಿಗೆ ಬಂದೀವಿ. ಈಗ ಅರ್ಧ 70%, ಇನ್ನೊಂದು 2 ಕಿಲೋಮೀಟರ್ ಐತೆ ಮೇ ಬಿ ಗೌರಿಕೊಂಡ. 80% ಬಂದಿವಿ. ಇನ್ನೊಂದು 2 ಕಿಲೋಮೀಟರ್ ಐತೆ ನೋಡ್ರಿ ಗೌರಿಕೊಂಡ. 7:30 ಮಠ ಅಂದ್ರೆ ನಾವು ಟಚ್ ಹಾಕ್ಕೊಂಡು ನಾನು ಅನ್ಕೊಳಕತ್ತೀನಿ. ಮತ್ತು ಅಲ್ಲಿ ಹೋದ್ಮ್ಯಾಗ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಾನು ನಿಮ್ಗೆ. ಲೈಟ್ ಒಂದಿಲ್ಲ, ಕತ್ಲೈತಿ. ಕತ್ತಲ್ದಾಗ ಒಂದು ಸ್ವಲ್ಪ ಇದು ಡಿಫಿಕಲ್ಟ್ ಐತೆ ನೋಡ್ರಿ ಟ್ರೆಕ್ಕಿಂಗ್ ಮಾಡೋದು ಅಷ್ಟೇ. ಅಲ್ಲೇ 5 ಗಂಟೆ ಲಾಸ್ಟ್ ಅಂತ ನೋಡ್ರಿ. ಆ ಕಡೆಯಿಂದ ಎಲ್ಲೇ ಗೌರಿಕೊಂಡ್ಲೆ ಇಲ್ಲಿ ಟ್ರೆಕ್ಕಿಂಗ್ ಚಾಲೂ ಮಾಡ್ಬೇಕಂದ್ರೆ 5 ಗಂಟೆ ಲಾಸ್ಟ್ ಅಂತ. ಮತ್ತು ರಿಟರ್ನ್ ಟ್ರೆಕ್ ಕೇದಾರ್ನಾಥ್ಲೆ ಗೌರಿಕೊಂಡು ಬರ್ಬೇಕಂದ್ರೆ 5 ಗಂಟೆ ಲಾಸ್ಟ್ ಅಂತ ನೋಡ್ರಿ. 5 ಗಂಟೆ ಮ್ಯಾಗ ಬಿಡೋದಿಲ್ಲ ಅಂತ. 5 ಗಂಟೆ ಒಳಗೆ ಡೇ ಟೈಮ್ದಾಗ ಮಾಡೋದು ಚಲೋ. ನೈಟ್ ಟೈಮ್ದಾಗ ತಾಸಕ್ಕಿದೆ ಏನು ಕಾಣೋದು. ಅಲ್ಲೆಲ್ಲ ಸ್ಟ್ರೀಟ್ ಲೈಟ್ಸ್ ಅದಾವ, ಬಟ್ ದೂರ ಅದಾವ. ಏನು ತೆಗ್ ಎಲ್ಲೆಲ್ಲ ಅದಾವ ಎಲ್ಲೆಲ್ಲ ಗೊತ್ತಾಗೋದಿಲ್ಲ. ಈ ಕಟ್ಟಿಗೆ ಎಲ್ಲೆಲ್ಲಿ ಇಡಬೇಕು ಎಲ್ಲೆಲ್ಲ ಗೊತ್ತಾಗೋದಿಲ್ಲ. ಮಾತ್ರ ಇದು ಕಟ್ಟಿಗೆ, ಇದು ಕಟ್ಟಿಗೆ ಮಾತ್ರ ಬೇಕಾ ನೋಡ್ರಿ. ಇದು ಕಟ್ಟಿಗೆ ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ಕಟ್ಟಿಗೆ 20 ರೂಪಾಯಿ ಕೊಟ್ಟು ತೊಗೋಬೇಕು. ಭಾಳ ಯೂಸ್ ಆಕೈತೆ ಕಟ್ಟಿಗೆ. ಅದೆಲ್ಲ ಲೈಟ್ ಹಾಕ್ಯಾರ ಅಂದ್ರು ಕುದುರೆ ಒಂದು ಆಟ ಭಾಳ ಕೆಟ್ಟ ಬರ್ತಾವ್ರಿ ಕುದುರೆವು. ಫ್ರೆಂಡ್ಸ್ ಈಗ ನಾವು ಫೈನಲಿ ಬಂದ್ವಿ ಗೌರಿಕೊಂಡ್ಗೆ. ಈಗ ಟೈಮ್ 8 ಗಂಟೆಗೆ ಐತಿ ನೋಡ್ರಿ. ಅಲ್ಲಿ 3 ಗಂಟೆಗೆ ಚಾಲೂ ಮಾಡಿದ್ವಿ ಟ್ರೆಕ್ಕಿಂಗ್ ನಾವು. ಈಗ 8 ಗಂಟೆ ಆಗೈತಿ. 5 ತಾಸು ಆಯ್ತು ನೋಡ್ರಿ ರಿಟರ್ನ್ ಬರೋಕೆ. ರಿಟರ್ನ್ ಬರೋ ಮುಂದೆ ಲಘು ಬಂದ್ವಿ ನಾವು, ಯಾಕಂದ್ರೆ ಡೌನಲ್ಲಿ ಆಕೈತಿ. ಆರಾಮ್ ಬಂದ್ವಿ. ಕಾಲು ನೋವು ಭಾಳ ಆಗತೈತಿ ರಿಟರ್ನ್ ಬರೋ ಮುಂದೆ. ಹೋಗೋ ಮುಂದೆ ಬರೀ ಉಸಿರಾಡೋಕೆ ಪ್ರಾಬ್ಲಮ್ ಆಗ್ತಿತ್ತು. ಗೌರಿಕೊಂಡ್ಲೆ ಸೋಂಪ್ರಾಯಿಗೆ ಹೊಂಟೀವಿ. ಎಲ್ಲರಿಗೂ 50 ರೂಪಾಯಿ ಇರ್ತೈತಿ, 24 hours ಕೂಡ ಇರ್ತೈತೆ. ಫ್ರೆಂಡ್ಸ್ ಈಗ ಮತ್ತೆ ನಾವು ರಿಟರ್ನ್ ಬಂದ್ವಿ ಸೋಂಪ್ರಾಯಿಗೆ. ಅದು ಟ್ಯಾಕ್ಸಿ ಒಳಗೆ ಬಂದ್ವಿ ರೀ. ಒಂದು ಟ್ಯಾಕ್ಸಿದಾಗ 9 ಮಂದಿ ಕುಂದಿರ್ತಾರೆ. ಅವ್ರು ನೋಡಿದ್ರೆ 12 ಮಂದಿಗೆ ಹಾಕತ್ತಾರೆ ನೋಡ್ರಿ. ಏನಂತೀರಿ, ಇಂಥವ್ರೆಲ್ಲ ಇರ್ತಾರೆ ನೋಡ್ರಿ. 12 ಮಂದಿ. ಯಾವ ಪೊಲೀಸ್ ಇಲ್ಲ, ಯಾರಿಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ ಹೇಳೋರ್ಗೆ. 12 ಮಂದಿ ಕುಂದ್ರಾಕ ಆಗೋದಿಲ್ಲ ರೀ ಅದ್ರಾಗ. ಅಂದ್ರೆ ಅವ್ರು ಹಾಕಾಕತ್ತಾರೆ. ಮತ್ತು ಈಗ ಸೋಂಪ್ರಾಯಿಗೆ ಬಂದು ಇಲ್ಲಿಂದ ಮತ್ತು ನಾವು ಸೀತಾಪುರಿಗೆ ಹೋಗ್ಬೇಕು. ಸೀತಾಪುರದಾಗ ನಮ್ದು ಸ್ಟೇ ಐತಿ, ನಮ್ಮ ಪ್ಯಾಕೇಜ್ ಒಂದು. ಮಳೆ ನೋಡ್ರಿ ಸಿಕ್ಕಾಪಟ್ಟೆ ಐತಿ. ಯಾವಾಗ ಕ್ಲೈಮೇಟ್ ಚೇಂಜ್ ಆಕೈತಿ ಹೇಳಕ್ಕೆ ಬರೋದು ನೋಡ್ರಿ. ಮಳೆ ಸಿಕ್ಕಾಪಟ್ಟೆ ಐತಿ. ಫ್ರೆಂಡ್ಸ್ ಈಗ ಮತ್ತೆ ಕೇದಾರ್ನಾಥ ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ವಿ. ಈಗ ಸೋಂಪ್ರಾಯಿ ಕಡೆ ಇದ್ವಿ, ಈಗ ರೂಮ್ ಕಡೆ ಹೋಗ್ತೀವಿ. ಕೇದಾರ್ನಾಥ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಈಗ ನೀವು ನನ್ನ ವ್ಲಾಗ್ ನೋಡ್ತಿರಲ್ಲ, ನನ್ನ ವ್ಲಾಗ್ ನೋಡಿ ಏನು ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಗೊತ್ತಾಗೋದಿಲ್ಲ. ಅದೇನು ಎಕ್ಸ್ಪೀರಿಯೆನ್ಸ್ ಆಗಿರ್ತಿರಲ್ಲ ಲಾಗ್ ನೋಡಿ ಗೊತ್ತಾಗೋದಿಲ್ಲ ರೀ. ಅದು ಎಕ್ಸ್ಪೀರಿಯೆನ್ಸ್ ನಮ್ಮ ಖುದ್ದು ಮಾಡ್ಕೋಬೇಕು. ಅವಾಗ ನಾವು ರಿಯಲ್ ಎಕ್ಸ್ಪೀರಿಯೆನ್ಸ್ ಅಂತೀವಿ ನೋಡ್ರಿ. ಕಷ್ಟ ಇಷ್ಟ ಆಕೈತಿ ರೀ, 10 ಮುಂದೆ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಕಷ್ಟ ಆಕೈತಿ. ಅಲ್ಲಿ ಹೋಗಿ ನಾವು ದೇವ್ರ ದರ್ಶನ ಮಾಡಿದ್ವಿ ಅಂದ್ರೆ ಕಣ್ಣಾಗ ನೀರ ಬರ್ತೈತಿ. ಅಷ್ಟು ಖುಷಿಲೇ ಕಣ್ಣಾಗ ನೀರ ಬರ್ತೈತಿ. ಹಂಗೆ ಆಕೈತಿ. ಒನ್ ಟೈಮರ್ ಎಕ್ಸ್ಪೀರಿಯೆನ್ಸ್ ಹಗ್ಗ ಬೇಕಾ ನೋಡ್ರಿ. ಇದು ಭಾಳ ಐತಿ. ಥಂಡಿ ಇರ್ತೈತಿ, ಮಳೆ ಇರ್ತೈತಿ, ಬಿಸಿಲು ಇರ್ತೈತಿ, ಸ್ನೋಫಾಲ್ ಹಾಕಿರ್ತೈತಿ, ಎಲ್ಲನೂ ಹಾಕಿರ್ತೈತಿ. ಅಲ್ಲಿ ಹೋದ್ಮ್ಯಾಗ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಇರ್ತೈತಿ. ಆ ಹ್ಯಾಪಿನೆಸ್ಸಿಗೆ ಕಣ್ಣಾಗ ನೀರು ಬರ್ತಾವ. ಇದ ಮಾತು ಒಂದು 4 ಸಲ 5 ಸಲ ಹೇಳಿರ್ಬೋದು ನಿಮಗೆ. ಮತ್ತು ಕುದುರೆ ಮ್ಯಾಗಂತೂ ಯಾರು ಪಾಪ ದಯಮಾಡಿ ಪ್ರಯಾಣ ಮಾಡಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ಮನುಷ್ಯ ಏನು ಟೊಕ್ರಿ ಇರ್ತಾವಲ್ಲ ಅವ್ರ ಮ್ಯಾಗ ಹಚ್ಚಿ ಹೋಗ್ರಿ. ಅಷ್ಟು ನಡಕ್ಕಾಗಿಲ್ಲ ಅಂದ್ರೆ ಯಾಕೋ ಒಬ್ಬ ಪ್ರಾಣಿ ಮ್ಯಾಗ ನಾವು ಹತ್ತಿ ಹೋಗಿ ಅವ್ರು ತ್ರಾಸ ಕೊಡೋದು ಬೇಡ.
ಅಲ್ಲಿ ಭಾಳ ನಾವು ತ್ರಾಸ ನೋಡಿದ್ದೀವಿ. ಕುದುರೆ ಮ್ಯಾಗ ಹತ್ತೋರ್ಗು ಬಿದ್ದವ್ರು ಎಷ್ಟೋ ಮಂದಿ ಪಾಪ, ಆ ಕುದುರೆನೂ ಬೀಳ್ತಾವ. ದಯಮಾಡಿ ಬೇಕಾದ್ರೆ ತ್ರಾಸ ಕೊಡಿತ್ತಲ್ಲ ಮನುಷ್ಯ ಕೊಡ್ರಿ ತ್ರಾಸ. ಮನುಷ್ಯ ಕೊಟ್ಟಾಗ ಹೋಗ್ರಿ, ಅವ್ರು ಆರಾಮ್ ಹತ್ಕೊಂಡು ಹೋಗ್ತಾನೆ. ಇಲ್ಪ ನಿಮ್ಮ ಕಡೆ ಅಷ್ಟು ಕೆಪಾಸಿಟಿ ಐತಿ, ದೇವ್ರ ಭಕ್ತಿ ಇಲ್ಲಿ ಆರಾಮ್ ಹೋಗ್ರಿ. ಮ್ಯಾಗ ಕರ್ಕೊಂತಾರ, ಆರಾಮ್ ಮ್ಯಾಗ ಕರೆಸ್ತಾನೆ ಎಲ್ಲರಿಗೂ. ಎಂತೆಂಥವ್ರು ಮ್ಯಾಗ ಮುಟ್ಟಾರ, ಅಜ್ಜಿಗಳು ಹೋಗ್ಯಾರ. ಎಂತೆಂಥವ್ರು ಹೊಂಟಾರ್ರಿ, ಕಂಗಾಲಾಗಿ ನಾವು ಸಣ್ಣ ಹುಡುಗರು ಹೊಂಟಾರ, ಅಜ್ಜಿ ಹೊಂಟಾರ. ಗ್ರೇಟ್ ಬಿಡ್ರಿ. ಮಾತ್ರ ಇನ್ನೊಂದು ಏನಂದ್ರೆ ಇಲ್ಲೇನು ಕೇದಾರ್ನಾಥ್ದಾಗ ಏನು ಕೆಲಸ ಮಾಡೋರು ಇರ್ತಾರೆ ನೋಡ್ರಿ ಅವ್ರು. ಅಲ್ಲಿ ಕೆಲಸ ಮಾಡೋರು ಆತ, ಡೋಲಿದವ್ರು ಆತ, ಕುದುರೆದವ್ರು ಆತ, ಮತ್ತು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಪಂಡಿತ್, ಪೂಜಾರಿ ಮತ್ತು ಎಲ್ಲರೂ ಗಟ್ಟಿರ್ತಾರೆ ನೋಡ್ರಿ ಮನುಷ್ಯರವ್ರು. ಮತ್ತು ಇಲ್ಲಿ ಡ್ರೈವರ್ಸು, ಇಲ್ಲಿ ಇಂಥ ಗಾಡಿ ಸೆಕ್ಷನ್ದಾಗ ಹೊಡೋರು ಡ್ರೈವರ್ಸು ಭಾರಿ ಗಟ್ಟಿರ್ತಾರೆ ನೋಡ್ರಿ ಇಲ್ಲಿ. ಹೌದು ಅನ್ಬೇಕ್ರಿ. ಯಾಕಂದ್ರೆ ನಮ್ಗೆ ಇಲ್ಲಿ ಬರೀ ಥಂಡಿ ತಡ್ಕೊಳಕ್ಕಾಗ್ತಿಲ್ಲ, ಅಂಥ ಥಂಡಿದಾಗ ಅವ್ರು ಕೆಲಸ ಮಾಡಕತ್ತಾರ. ವಿಚಾರ ಮಾಡಿರಿ, ಕಟ್ಟಿರ್ತಾರೆ ರೀ ಮಂದಿ ಇಲ್ಲಿ ಉತ್ತರಾಖಂಡ ಮಂದಿ. ಅಂದ್ರೆ ಇನ್ನೊಂದು ಏನಂದ್ರೆ ಅವ್ರಿಗೆ ರೂಢಾನೂ ಆಗಿರ್ತೈತಿ ರೀ, ಇಲ್ಲ ಅನ್ನೋದಿಲ್ಲ ಅದು. ಮತ್ತು ಥಂಡಿ ಮಾತ್ರ ಭಾಳ ಕೆಟ್ಟೈತಿ ಇಲ್ಲಿ. ಮತ್ತು ಈ ವಿಡಿಯೋ ಕೇದಾರ್ನಾಥಿಂದ ಈ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್.